ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಈಗಷ್ಟೇ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಆಯಿತು. ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಹಾಗೂ ಇದರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ ನಾಳೆ ಏನಾಗ್ಬೋದು ಹಾಗೂ ಪ್ರೀವಿಯಸ್ ಕ್ವಾರ್ಟರ್ದು ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ಜಾನ್ವರಿ ಟು ಮಾರ್ಚ್ 2021 ಟೋಟಲ್ ಇನ್ಕಮ್ 1,58,133 crores ಇತ್ತು. ಜಾನ್ವರಿ ಟು ಮಾರ್ಚ್ 2022 2,14,344 crores ಆಗಿದೆ, 36% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 13,227 ಕೋಟಿ ಇದ್ದಿದ್ದು ಈ ಸತಿ 16,203 ಕೋಟಿ ಆಗಿದೆ, 23% ಜಾಸ್ತಿ ಆಗಿದೆ. ಸೊ ಈ ರಿಸಲ್ಟ್ಸ್ ನೋಡಿದರೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ಲಾಸ್ಟ್ 5 ಕ್ವಾರ್ಟರ್ಸ್ ನಾನು ಒಂದು ಸಮ್ಮರಿ ಹಾಕಿದ್ದೀನಿ. ಟೋಟಲ್ ಇನ್ಕಮ್ಮು, ನೆಟ್ ಪ್ರಾಫಿಟ್ಟು ಜಾನ್ವರಿ ಟು ಮಾರ್ಚ್ 2021 ಜಾನ್ವರಿ ಟು ಮಾರ್ಚ್ 2021 1,58,133 crores ಇತ್ತು. ಏಪ್ರಿಲ್ ಟು ಜೂನಲ್ಲಿ 1,48,591 crores ಇತ್ತು. ಮತ್ತು ಜುಲೈ ಟು ಸೆಪ್ಟೆಂಬರ್ 2021 1,78,328 crores ಇತ್ತು. ಅಕ್ಟೋಬರ್ ಟು ಡಿಸೆಂಬರ್ 2021 1,95,318 crores ಆಯಿತು. ಹಾಗೂ ಜಾನ್ವರಿ ಟು ಮಾರ್ಚ್ 2022 2,14,344 crores ಆಗಿದೆ. ಸೊ ಟೋಟಲ್ ಇನ್ಕಮ್ಮು ಆಲ್ಮೋಸ್ಟ್ ಎವ್ರಿ ಕ್ವಾರ್ಟರ್ ಜಾಸ್ತಿ ಆಗಿದೆ. ಏಪ್ರಿಲ್ ಟು ಜೂನ್ ಮೋಸ್ಟ್ಲಿ ಸೆಕೆಂಡ್ ವೇವ್ ಎಫೆಕ್ಟು ಸ್ವಲ್ಪ ಕಮ್ಮಿ ಆಗಿತ್ತು. ನೆಟ್ ಪ್ರಾಫಿಟ್ಟು ಜಾನ್ವರಿ ಟು ಮಾರ್ಚ್ 2021 13,227 crores ಇತ್ತು. ಏಪ್ರಿಲ್ ಟು ಜೂನಲ್ಲಿ ಕಮ್ಮಿ ಆಯಿತು, 12,273 crores. ಜುಲೈ ಟು ಸೆಪ್ಟೆಂಬರ್ 2021 13,680 crores ಆಗಿದೆ. ಅಕ್ಟೋಬರ್ ಟು ಡಿಸೆಂಬರ್ 2021 18,549 crores ಆಗಿದೆ. ಜಾನ್ವರಿ ಟು ಮಾರ್ಚ್ 2022 ಸ್ವಲ್ಪ ಕಮ್ಮಿ ಆಗಿದೆ. ಈ ಪ್ರೀವಿಯಸ್ ಕ್ವಾರ್ಟರ್ ಕಂಪೇರ್ ಮಾಡಿದರೆ 16,203 ಕೋಟಿ. ಸೊ ಜಾನ್ವರಿ ಟು ಮಾರ್ಚಲ್ಲಿ ಸ್ವಲ್ಪ ಕರೋನಾದ ಎಫೆಕ್ಟ್ ಆಗಿದೆ ಅಂತ ಕಾಣಿಸುತ್ತೆ, ಅದರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಅದರ ಟೋಟಲ್ ರೆವಿನ್ಯೂ ಚೆನ್ನಾಗಿ ಬಂದಿದೆ. ಈಗ ಬೇರೆ ಬೇರೆ ಸೆಗ್ಮೆಂಟ್ಸ್ದು ನಾನು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹಾಕಿದ್ದೀನಿ. ರೆವೆನ್ಯೂ, ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಅವರ ಮೇನ್ ಬಿಸ್ನೆಸ್ಸು ರಿಲಯನ್ಸ್ ಇಂಡಸ್ಟ್ರೀಸ್ದು 1,01,080 crores ಇತ್ತು. ಈ ಸತಿ ಜಾನ್ವರಿ ಟು ಮಾರ್ಚ್ 2022 1,45,786 crores ಆಗಿದೆ, 44% ಜಾಸ್ತಿ ಆಗಿದೆ. ಆಯಿಲ್ ಟು ಗ್ಯಾಸು 848 crores ಇತ್ತು. ಈ ಸತಿ 2,008 crores ಆಗಿದೆ, 137% ಜಾಸ್ತಿ ಆಗಿದೆ. ರಿಟೇಲ್ ಅವರ ಸೆಕೆಂಡ್ ಬಿಗ್ಗೆಸ್ಟ್ ಬಿಸ್ನೆಸ್ಸು, ಒನ್ ಆಫ್ ದ ಮೇನ್ ಬಿಸ್ನೆಸ್ಸು 47,085 crores ಇಂದ 58,019 crores ಆಗಿದೆ, 23% ಜಾಸ್ತಿ ಆಗಿದೆ. ಡಿಜಿಟಲ್ ಸರ್ವಿಸಸ್ಸು ಜಿಯೋ 22,628 crores ಇದ್ದು 27,196 crores ಆಗಿದೆ, 20% ಇದು ರೈಸ್ ಆಗಿದೆ. ಅದರ್ ಬಿಸ್ನೆಸ್ಸು 20,838 crores ಇಂದ 24,299 crores ಆಗಿದೆ, 17% ಜಾಸ್ತಿ ಆಗಿದೆ. ರಿಲಯನ್ಸದು ಮೇಜರ್ ಬಿಸ್ನೆಸ್ಸು ಆಯಿಲ್ ಟು ಕೆಮಿಕಲ್ಲು, ರಿಟೇಲ್ ಹಾಗೂ ಜಿಯೋ. ಹಾಗೂ ಎರಡು ಬಿಸ್ನೆಸಸ್ ನೋಡ್ಬೇಕಂದ್ರೆ ಆಯಿಲ್ ಟು ಕೆಮಿಕಲ್ ಹಾಗೂ ರಿಟೇಲ್, ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ಸಲ್ಲಿ ಅವ್ರ ರೆವೆನ್ಯೂ ಚೆನ್ನಾಗಿದ್ರೆ, ಗ್ರೋತ್ ಚೆನ್ನಾಗಿದ್ರೆ ಓವರ್ ಆಲ್ ಬಿಸ್ನೆಸ್ ಗ್ರೋತು ಚೆನ್ನಾಗಿರ್ತದೆ. ಆಯಿಲ್ ಟು ಕೆಮಿಕಲಲ್ಲಿ 44% ಜಾಸ್ತಿ ಆಗಿದೆ, ವೆರಿ ಗುಡ್ ರೈಸ್. ಅದು ರಿಟೇಲಲ್ಲೂ ಚೆನ್ನಾಗಿದೆ, 23% ಜಾಸ್ತಿ ಆಗಿದೆ. ರೆವೆನ್ಯೂ ಹಾಗೂ ಪ್ರಾಫಿಟ್ಟು ಮಾರ್ಚ್ 2021 ಕ್ವಾರ್ಟರ್ಗೆ ಕಂಪೇರ್ ಮಾಡಿದರೆ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅದರ ಪ್ರಾಫಿಟ್ಟು ಅಕ್ಟೋಬರ್ ಟು ಡಿಸೆಂಬರ್ 2021 ಕ್ವಾರ್ಟರ್ಗೆ ಕಂಪೇರ್ ಮಾಡಿದರೆ 13% ಕಮ್ಮಿ ಆಗಿದೆ ಈ ಸತಿ. ಅದರ ರೆವೆನ್ಯೂ ಅಕ್ಟೋಬರ್ ಟು ಡಿಸೆಂಬರ್ 2021 ಕಂಪೇರ್ ಮಾಡಿದರೆ ಈ ಸತಿ ಜಾಸ್ತಿ ಆಗಿದೆ. ಸೊ ಬರೀ ಪ್ರಾಫಿಟ್ ಪರ್ಸೆಂಟೇಜಲ್ಲಿ ಎಲ್ಲೋ ಕಮ್ಮಿ ಆಗಿದೆ. ಅನಲಿಸ್ಟ್ ಪ್ರಕಾರ ಇದೊಂದು ಆವರೇಜ್ ಪರ್ಫಾರ್ಮೆನ್ಸ್ ಬೈ ರಿಲಯನ್ಸ್ ಇಂಡಸ್ಟ್ರೀಸು. ಈ ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಕಮ್ಮಿನೇ ಬಂದಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ₹8 ಪರ್ ಶೇರ್ ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ಅಂದರೆ 80% ಆನ್ ದ ಫೇಸ್ ವ್ಯಾಲ್ಯೂ, ಯಾಕಂದ್ರೆ ಫೇಸ್ ವ್ಯಾಲ್ಯೂ ₹10 ಇದೆ. ಈ ಫೈನಾನ್ಷಿಯಲ್ ಇಯರ್ಗೆ ಡಿಕ್ಲೇರ್ ಮಾಡಿದ್ದಾರೆ. ರಿಸಲ್ಟ್ಸು ಈಗಷ್ಟೇ ಅನೌನ್ಸ್ ಆಯಿತು, ಮಾರ್ಕೆಟ್ಸ್ ಕ್ಲೋಸ್ ಆದಮೇಲೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸು ಇವತ್ತು ಬರೀ 0.77% ಡೌನ್ ಆಗಿತ್ತು, 2,621 ಇದೆ. ಕಂಪೇರ್ ಟು 1.63% ಫಾಲ್ ಫಾರ್ ನಿಫ್ಟಿ. ಸೊ ಇವತ್ತು ಜಾಸ್ತಿ ಬಿದ್ದಿಲ್ಲ, ನಿಫ್ಟಿ ಜಾಸ್ತಿ ಬಿದ್ದರು ಹಾಗೂ ಬೇರೆ ಇಂಡಿವಿಜುವಲ್ ಸ್ಟಾಕ್ಸ್ ಜಾಸ್ತಿ ಬಿದ್ದರು. ನಾಳೆ ನೋಡಬೇಕಾಗತ್ತೆ ಏನಾಗುತ್ತೆ ಅಂತ, ಯಾಕಂದರೆ ಈ ಸ್ಟಾಕು ನಾಳೆ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ಮೊದಲೇ ಸೆಂಟಿಮೆಂಟ್ ಸ್ವಲ್ಪ ವೀಕ್ ಆಗಿದೆ. ಸೊ ಸೆಂಟಿಮೆಂಟ್ ವೀಕ್ ಇದ್ದು ನಾಳೆನೂ ಓಪನ್ ಆದರೆ ವೀಕು, ಆವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸು ಚೆನ್ನಾಗಿ ಬೀಳ್ಬೋದು. 52 ವೀಕ್ ಹೈಯು ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ದು 2,856, 52 ವೀಕ್ ಲೋ 1,906, ಕರೆಂಟ್ ಪ್ರೈಸ್ 2,621 ಇದೆ. ಒಬ್ಬರು ಇನ್ವೆಸ್ಟರಿಗೆ 1 ಇಯರ್ಗೆ ರಿಟರ್ನ್ಸು 36% ಕೊಟ್ಟಿದೆ, 5 ಇಯರ್ಸ್ ರಿಟರ್ನ್ಸು 32% ಪರ್ ಆ್ಯನಮ್ ಕೊಟ್ಟಿದೆ, 10 ವರ್ಷದ ರಿಟರ್ನ್ಸ್ ನೋಡಿದರೆ 22% ಪರ್ ಆ್ಯನಮು. ಸೊ ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ರೆಕಾರ್ಡ್ ಚೆನ್ನಾಗಿದೆ. ನೋಡಬೇಕು ಈ ರಿಸಲ್ಟಿಗೆ ಹೇಗೆ ರಿಯಾಕ್ಟ್ ಆಗ್ತದೆ ನಾಳೆ ಬೆಳಗ್ಗೆ ಅಂತ. ಹಾಗೂ ಬೇರೆ ಏನಾದರೂ ಅಪ್ಡೇಟ್ಸ್ ಬರ್ತಾ ಇದ್ದರೆ ಈ ಪರ್ಟಿಕ್ಯುಲರ್ ರಿಸಲ್ಟ್ಸ್ ಬಗ್ಗೆ ನಾಳೆ ಬ್ರೇಕಿಂಗ್ ನ್ಯೂಸಲ್ಲಿ ಅದನ್ನು ಕವರ್ ಮಾಡ್ತೀನಿ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಹತ್ರ ರಿಲಯನ್ಸ್ ಶೇರ್ಸ್ ಇದ್ದರೆ ಎಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ರಿಲಯನ್ಸ್ ಶೇರ್ಸ್ ನನ್ನ ಹತ್ರ ಇಲ್ಲ ಅಂತಿದ್ರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.